ಯುಗಾದಿ ಎಂದರೆ ಏನು? ವರ್ಷದ ಆರಂಭ. ಯುಗಾದಿ ಎಂಬ ಪದವು ಯಾವ ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ? ಯುಗ ಅಂದ್ರೆ ಕಾಲ, ಆದಿ ಅಂದ್ರೆ ಆರಂಭ. ಯುಗಾದಿ ಹಬ್ಬದಂದು ತಯಾರಿಸುವ ವಿಶೇಷ ಪ್ರಸಾದ ಯಾವುದು? ಬೇವು ಬೆಲ್ಲ. ಬೇವು ಬೆಲ್ಲ ಏನನ್ನು ಸೂಚಿಸುತ್ತದೆ? ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಸಮನಾಗಿ ಸ್ವೀಕರಿಸಬೇಕು ಎಂಬ ಸೂಚಿಸುತ್ತದೆ. ಬೇವು ಬೆಲ್ಲದಲ್ಲಿ ಎಷ್ಟು ರುಚಿಗಳು ಇವೆ? 6. ಬೇವು ಬೆಲ್ಲದಲ್ಲಿರುವ 6 ರುಚಿಗಳು ಯಾವುವು? ಸಿಹಿ, ಕಹಿ, ಉಪ್ಪು, ಖಾರ, ಒಗರು, ಹುಳಿ. ಯುಗಾದಿ ಯಾವ ಮಾಸದಲ್ಲಿ ಬರುತ್ತದೆ? ಚೈತ್ರ ಮಾಸ. ಯುಗಾದಿ ಯಾವ ಋತುವಿನ ಆರಂಭವನ್ನು ಸೂಚಿಸುತ್ತದೆ? ವಸಂತ ಋತು. ಯುಗಾದಿ ಹಬ್ಬದಂದು ಮನೆಯ ಮುಂಬಾಗಿಲಿಗೆ ಯಾವ ಎಲೆಗಳ ತೋರಣವನ್ನು ಕಟ್ಟಲಾಗುತ್ತದೆ? ಮಾವಿನ ಎಲೆ. ಬ್ರಹ್ಮದೇವನು ಈ ಸೃಷ್ಟಿಯನ್ನು ಯಾವ ದಿನದಂದು ಆರಂಭಿಸಿದನು ಎಂದು ನಂಬಲಾಗಿದೆ? ಯುಗಾದಿ ಹಬ್ಬದ ದಿನ. ಯುಗಾದಿ ಹಬ್ಬಕ್ಕೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಮಾಡುವ ಸಿಹಿ ತಿಂಡಿ ಯಾವುದು? ಒಬ್ಬಟ್ಟು, ಹೋಳಿಗೆ. ಯುಗಾದಿ ಹಬ್ಬದ ದಿನದಂದು ಸಂಜೆ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ಮಾಡುವ ಸಂಪ್ರದಾಯ ಯಾವುದು? ಪಂಚಾಂಗ ಶ್ರವಣ. ಯುಗಾದಿ ಹಬ್ಬದಂದು ಓದುವ ಪಂಚಾಂಗದಲ್ಲಿ ಮುಖ್ಯವಾಗಿ 5 ಅಂಶಗಳಿರುತ್ತದೆ. ಅವು ಯಾವುವು? ವಾರ, ತಿಥಿ, ನಕ್ಷತ್ರ, ಯೋಗ, ಕಡನ. ಮಹಾರಾಷ್ಟ್ರದಲ್ಲಿ ಯುಗಾದಿ ಹಬ್ಬವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ? ಗುಡಿಪಾಡ್ವ. ಹಿಂದೂ ಪುರಾಣಗಳ ಪ್ರಕಾರ ಯುಗಾದಿಯ ದಿನದಂದು ವಿಷ್ಣುವು ಯಾವ ಅವತಾರವನ್ನು ತಾಳಿದನು? ಮತ್ಸ್ಯಾವತಾರ. ವಿಷ್ಣುವು ಮತ್ಸ್ಯಾವತಾರವನ್ನು ಏಕೆ ತಾಳಿದನು? ಸೋಮಕಾಸುರನಿಂದ ವೇದಗಳನ್ನು ರಕ್ಷಿಸಲು. ಯುಗಾದಿ ಹಬ್ಬದ ಮರುದಿನ ಮಾಂಸಾಹಾರ ಸೇವಿಸುವ ಹಬ್ಬವನ್ನು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಏನೆಂದು ಕರೆಯುತ್ತಾರೆ? ವರ್ಷದೊಳಕು. ಯುಗಾದಿ ಹಬ್ಬದ ದಿನದಂದು ಯಾವ ಪಕ್ಷಿಯನ್ನು ನೋಡುವುದು ಶುಭ ಎಂದು ಕೆಲವರು ನಂಬುತ್ತಾರೆ? ನೀಲಕಂಠ ಪಕ್ಷಿ. ಬೇವು ಏನನ್ನು ಸೂಚಿಸುತ್ತದೆ? ಕಹಿ. ಬೆಲ್ಲ, ಸಿಹಿ, ಹುಣಸೆ, ಹುಳಿ, ಮೆಣಸಿನಕಾಯಿ, ಖಾರ, ಮಾವಿನ ಹಣ್ಣು, ಒಗರು, ಉಪ್ಪು. ರುಚಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂಡಿ ಒಳ್ಳೆಯದು ಮಾತಾಡಿ.